ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಯಥಾಭವ ಎಂಬ ಕನ್ನಡದ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಸ್ಟೇಟ್ ಹೋಮ್ ಮಿನಿಸ್ಟರ್ನ ಮಗಳೊಬ್ಬಳು ಫೈನಲ್ ಇಯರ್ ಡಿಗ್ರಿಯನ್ನ ಓದ್ತಿರ್ತಾಳೆ. ಒಂದು ದಿನ ರಾತ್ರಿ ತನ್ನ ಕಾಲೇಜ್ನಲ್ಲಿ ಅರೇಂಜ್ ಮಾಡಿದ್ದ ಫೇರ್ವೆಲ್ ಪಾರ್ಟಿಯನ್ನ ಅಟೆಂಡ್ ಮಾಡೋದಕ್ಕೆ ಅಂತ ಹೋಗಿದ್ದಾಗ ಶಾಕಿಂಗ್ಲಿ ಕಾಲೇಜ್ನ ಹಿಂದೆ ಯಾರೋ ಆಕೆ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾರೆ. ಶಾಕಿಂಗ್ಲಿ ಕೆಲವು ದಿನಗಳ ನಂತರ ಆಕೆ ಆಸ್ಪತ್ರೆಯಲ್ಲಿ ಸತ್ತು ಹೋಗ್ತಾಳೆ. ಈ ಕೇಸ್ನಲ್ಲಿ ಪೊಲೀಸರು ಇನ್ನೋಸೆಂಟ್ ಆಗಿರುವ ಚಿತ್ರದ ಹೀರೋನನ್ನ ಅರೆಸ್ಟ್ ಮಾಡ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಹೋಮ್ ಮಿನಿಸ್ಟರ್ ಮಗಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ಯಾರೋ? ಚಿತ್ರದ ಹೀರೋ ನಿಜವಾದ ಅಪರಾಧಿಯನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ? ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ಈತ ಹೀಗೆಲ್ಲ ಮಾಡ್ದ ಅಂತ ನಾವೇ ಶಾಕ್ ಆಗುವ ಹಾಗೆ ರಿವೀಲ್ ಆಗುವ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ತಡರಾತ್ರಿ ಒಬ್ಬಳು ಹುಡುಗಿ ನಡೆದುಕೊಂಡು ಹೋಗ್ತಿದ್ದಾಗ ಅವಳನ್ನ ಹುಡುಗರು ಫಾಲೋ ಮಾಡ್ತಿರೋದನ್ನ ನೋಡ್ತೀವಿ. ಆ ಹುಡುಗಿಯನ್ನ ಕಿಡ್ನಾಪ್ ಮಾಡಿದ ಆ ಹುಡುಗರು ಆಕೆ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಈ ನ್ಯೂಸ್ ಎಲ್ಲ ನ್ಯೂಸ್ ಚಾನೆಲ್ ಗಳಲ್ಲಿ ವೈರಲ್ ಆಗಿರುತ್ತೆ. ಆಂಕರ್ ತುಂಬಾನೇ ಸೀರಿಯಸ್ ಆಗಿ ಡಿಬೇಟ್ ಮಾಡ್ತಾ ಸ್ಟೇಟ್ ಹೋಮ್ ಮಿನಿಸ್ಟರ್ ಆಗಿರುವ ಕಾಲಭೈರವ ಅವರಿಗೆ ಕಾಲ್ ಮಾಡ್ತಾಳೆ. ಅದಕ್ಕೆ ಹೋಮ್ ಮಿನಿಸ್ಟರ್ ಹೇಳೋದೇನಂದ್ರೆ, ಆ ಕ್ರಿಮಿನಲ್ ಗಳು ಯಾರೇ ಆಗಿದ್ರು 24 ಗಂಟೆ ಒಳಗಡೆ ಅರೆಸ್ಟ್ ಮಾಡ್ತೀವಿ. ಸ್ಟೇಟ್ ಅಲ್ಲಿ ಇನ್ ಮುಂದೆ ಯಾರೇ ಕ್ರಿಮಿನಲ್ ಗಳು ಈ ರೀತಿಯ ಕೆಲಸವನ್ನ ಮಾಡೋದಕ್ಕೆ ಹೆದರಿಕೊಳ್ಬೇಕು, ಆ ರೀತಿಯ ಕಾನೂನನ್ನ ತರ್ತೀನಿ. ಆ ಕ್ರಿಮಿನಲ್ ಗಳಿಗೆ ಕಠಿಣ ಶಿಕ್ಷೆ ಆಗುವ ಹಾಗೆ ನಾನು ನೋಡಿಕೊಳ್ತೀನಿ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾನೆ. ಮತ್ತೊಂದು ಕಡೆ ಚಿತ್ರದ ಹೀರೋ ಲಾ ಸ್ಟೂಡೆಂಟ್ ಆಗಿರುವ ಶಿವನನ್ನ ನೋಡ್ತೀವಿ. ಸ್ನೇಹಿತರೆ, ಈ ಶಿವನಿಗೆ ದೇವರು ಅಂದ್ರೆ ತುಂಬಾನೇ ಭಕ್ತಿ ಇರುತ್ತೆ. ಪ್ರತಿದಿನವೂ ಕಾಲೇಜ್ಗೆ ಹೋಗೋದಕ್ಕೂ ಮುಂಚೆ ತಮ್ಮ ಕಾಲೇಜ್ನ ಪಕ್ಕದಲ್ಲೇ ಇದ್ದ ದೇವಸ್ಥಾನಕ್ಕೆ ಹೋಗಿ ನಂತರ ಕಾಲೇಜ್ಗೆ ಹೋಗ್ತಿರ್ತಾನೆ. ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋಯಿನ್ ಆಗಿರುವ ಜರ್ನಲಿಸ್ಟ್ ಮೀರಾಳನ್ನ ನೋಡ್ತೀವಿ. ಮೀರಾ ಕೆಲಸ ಮಾಡುತ್ತಿದ್ದ ಚಾನೆಲ್ ನ TRP ಇತ್ತೀಚೆಗೆ ತುಂಬಾನೇ ಡೌನ್ ಆಗಿರುತ್ತೆ. ಯಾವುದಾದ್ರೂ ಬ್ರೇಕಿಂಗ್ ನ್ಯೂಸ್ ಅನ್ನ ರಿಪೋರ್ಟ್ ಮಾಡಿ ನಮ್ಮ ಚಾನೆಲ್ ನ TRP ಅನ್ನ ಜಾಸ್ತಿ ಮಾಡುವಂತ ಈಕೆಯ ಸುಪೀರಿಯರ್ ಆಫೀಸರ್ ಯಾವಾಗ್ಲೂ ಪ್ರೆಷರ್ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಈಕೆಯ ಅಸಿಸ್ಟೆಂಟ್ ಒಬ್ಬ ಕಾಲ್ ಮಾಡಿ, ಮೇಡಮ್, ಸಿಟಿಯ ಲಾ ಕಾಲೇಜ್ ನಲ್ಲಿ ಒಬ್ಬಳು ಹುಡುಗಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಒಂದು ದಿನ ಹಿಂದಕ್ಕೆ ಹೋಗುತ್ತೆ. ಸುಮತಿ ಎಂಬ ಫೈನಲ್ ಇಯರ್ ಲಾ ಓದುತ್ತಿದ್ದ ಹುಡುಗಿ ತನ್ನ ಡ್ರೈವರ್ ನ ಜೊತೆ ಕಾರ್ ನಲ್ಲಿ ಕಾಲೇಜ್ಗೆ ಬರ್ತಾಳೆ. ಅಂಕಲ್, ಕಾಲೇಜಲ್ಲಿ ಇವತ್ತು ಫೇರ್ವೆಲ್ ಪಾರ್ಟಿ ಇದೆ. ನಾನು ಪಾರ್ಟಿ ಮುಗಿಸಿಕೊಂಡು ವಾಪಸ್ ಬರೋದು ತಡ ಆಗುತ್ತೆ. ನೀವೊಂದು ಕೆಲಸ ಮಾಡಿ, ಸದ್ಯ ಮನೆಗೆ ಹೋಗಿ, ನಾನು ವಾಪಸ್ ಕಾಲ್ ಮಾಡಿದಾಗ ಬರುವರಂತೆ ಅಂತ ಅವನ ಕೈಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾಳೆ. ಆ ಡ್ರೈವರ್ ಅಲ್ಲಿಂದ ಹೋಗ್ತಿದ್ದ ಹಾಗೆ ಸುಮತಿ ತನ್ನ ಬ್ಯಾಗ್ ನಲ್ಲಿದ್ದ ಮಾಡರ್ನ್ ಬಟ್ಟೆಗಳನ್ನ ಹಾಕೊಂಡು ಪಾರ್ಟಿಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಆ ಪಾರ್ಟಿಯಲ್ಲಿ ಚೆನ್ನಾಗಿ ಕುಡಿದು ಟೈಟ್ ಆಗಿದ್ದ ಸುಮತಿಯ ಮೇಲೆ ಸ್ವಲ್ಪ ಸಮಯದ ನಂತರ ಶಾಕಿಂಗ್ಲಿ ಯಾರೋ ಅತ್ಯಾಚಾರ ಮಾಡಿರ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಸಬ್ ಇನ್ಸ್ಪೆಕ್ಟರ್ ಗೌತಮ್ ತನ್ನ ಟೀಮ್ ನ ಜೊತೆ ಸ್ಪಾಟ್ಗೆ ಬಂದು ಸುಮತಿಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಗೌತಮ್ ಹೋಮ್ ಮಿನಿಸ್ಟರ್ಗೆ ಕಾಲ್ ಮಾಡಿ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತಾನೆ. ಈ ಕಡೆ ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಕು ಅಂತ ಕಾಯ್ತಾ ಇದ್ದ ಮೀರಾ ಯಾರಿಗೋ ಗೊತ್ತಾಗದ ಹಾಗೆ ಆಸ್ಪತ್ರೆಯ ಬಳಿಗೆ ಬರ್ತಾಳೆ. ಸ್ವಲ್ಪ ಸಮಯದ ನಂತರ ಆಸ್ಪತ್ರೆಗೆ ಬಂದ ಹೋಮ್ ಮಿನಿಸ್ಟರ್ ಸುಮತಿಯನ್ನ ನೋಡ್ತಿದ್ದ ಹಾಗೆ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಶಾಕಿಂಗ್ಲಿ ಆ ಸುಮತಿ ಬೇರೆ ಯಾರು ಅಲ್ಲ, ಆಕೆ ಈ ಹೋಮ್ ಮಿನಿಸ್ಟರ್ ನ ಮಗಳೇ ಆಗಿರ್ತಾಳೆ. ತನ್ನ ಮಗಳ ಪರಿಸ್ಥಿತಿಯನ್ನ ನೋಡಿದ ಹೋಮ್ ಮಿನಿಸ್ಟರ್ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಕಿಟಕಿ ಮೂಲಕ ಇದನ್ನೆಲ್ಲ ಕೇಳಿಸಿಕೊಂಡ ಮೀರಾ ಅಲ್ಲಿಂದಲೇ ಲೈವ್ ಟೆಲಿಕಾಸ್ಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾಳೆ. ಹೋಮ್ ಮಿನಿಸ್ಟರ್ ನ ಮಗಳ ಮೇಲೇನೆ ಯಾರೋ ಅತ್ಯಾಚಾರ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ನ ಮಗಳ ಪರಿಸ್ಥಿತಿನೇ ಹೀಗಿರುವಾಗ ರಾಜ್ಯದಲ್ಲಿ ಬೇರೆ ಹುಡುಗಿಯರ ಗತಿಯೇನೋ? ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಕಂಪ್ಲೀಟ್ ಫೇಲ್ಯೂರ್ ಅಂತ ನ್ಯೂಸ್ ಅನ್ನ ರಿಪೋರ್ಟ್ ಮಾಡ್ತಾಳೆ. ಸಬ್ ಇನ್ಸ್ಪೆಕ್ಟರ್ ಈ ವಿಷಯವನ್ನ ಹೋಮ್ ಮಿನಿಸ್ಟರ್ ಗೆ ಹೇಳ್ತಿದ್ದ ಹಾಗೆ ಆತ ತಕ್ಷಣ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡೋದಕ್ಕೆ ಹೇಳ್ತಾರೆ. ಈಗ ಮೀಡಿಯಾದವರು ಕೇಳಿದ ಪ್ರಶ್ನೆಗಳಿಗೆ ಸಬ್ ಇನ್ಸ್ಪೆಕ್ಟರ್ ಹೀಗೆ ಹೇಳ್ತಾನೆ, ನಮಗೆ ಸುಮತಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತ ಇನ್ಫಾರ್ಮೇಶನ್ ಬರ್ತಿದ್ದ ಹಾಗೆ ನಾವು ತಕ್ಷಣವೇ ಕಾಲೇಜ್ ಬಳಿ ಹೋದ್ವಿ. ನಾವು ಸ್ಪಾಟ್ಗೆ ಹೋದಾಗ ಶಿವ ಎಂಬ ಹುಡುಗ ಶರ್ಟ್ಲೆಸ್ ಆಗಿ ಸುಮತಿಯ ಬಳಿ ನಿಂತಿದ್ದ. ಅನುಮಾನ ಬಂದು ತಕ್ಷಣವೇ ಅವನನ್ನ ಅರೆಸ್ಟ್ ಮಾಡಿಕೊಂಡು ಬಂದು DNA ಟೆಸ್ಟ್ ಮಾಡಿದಾಗ ಅವನೇ ಅತ್ಯಾಚಾರ ಮಾಡಿದ್ದಾನೆ ಅಂತ ಗೊತ್ತಾಯ್ತು. ಶಿವನನ್ನ ಇನ್ನೂ ಕೂಡ ಎನ್ಕ್ವೈರಿ ಮಾಡ್ತಿದ್ದೀವಿ. ಎನ್ಕ್ವೈರಿ ಫಿನಿಶ್ ಆಗ್ತಿದ್ದ ಹಾಗೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಪೊಲೀಸರು ಚಿತ್ರದ ಹೀರೋ ಶಿವಗೆ ಸರಿಯಾಗಿ ಹೊಡಿತಿರೋದನ್ನ ನೋಡ್ತೀವಿ. ಶಿವ ಪೊಲೀಸರಿಗೆ ಅಳುತ್ತಲೇ, ಸರ್, ನಾನು ಈ ಕೆಲಸವನ್ನ ಮಾಡಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಪೊಲೀಸರು ಅವನಿಗೆ ಒಪ್ಪಿಕೋ ಅಂತ ಮತ್ತಷ್ಟು ಹೊಡಿತಿರ್ತಾರೆ. ಈ ಕಡೆ ಹೋಮ್ ಮಿನಿಸ್ಟರ್ ತನ್ನ ಮಗಳನ್ನ ನೆನಪಿಸಿಕೊಂಡು ಎಮೋಷನಲ್ ಆಗಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾರೆ. ಸ್ನೇಹಿತರೆ, ಸುಮತಿಗೆ ತನ್ನ ತಂದೆಯನ್ನ ಕಂಡ್ರೆ ಒಂಚೂರು ಕೂಡ ಇಷ್ಟ ಆಗ್ತಿರೋದಿಲ್ಲ. ಯಾಕಂದ್ರೆ ಈ ಕಾಲಭೈರವ ಮುಂದೆ ತಾನೇ ಸ್ಟೇಟ್ ನ CM ಆಗ್ಬೇಕು ಅಂತ ತುಂಬಾನೇ ಇಲ್ಲಿಗಲ್ ವರ್ಕ್ ಗಳನ್ನ ಮಾಡ್ತಿರ್ತಾರೆ. ಕಾಲೇಜ್ಗೆ ಹೋಗ್ತಿದ್ದ ಸುಮತಿ ತನ್ನ ತಂದೆ ತಾಯಿಯನ್ನ ಇಗ್ನೋರ್ ಮಾಡಿ ತನಗೆ ಹೇಗ್ ಬೇಕೋ ಹಾಗೆ ಎಂಜಾಯ್ ಮಾಡ್ತಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಮತ್ತೆ ಆ ಸಬ್ ಇನ್ಸ್ಪೆಕ್ಟರ್ ಗೌತಮ್ ಶಿವಗೆ ಸರಿಯಾಗಿ ಹೊಡಿತಿರ್ತಾನೆ. ಪೊಲೀಸರೆಲ್ಲ ಸೇರಿ ಎಷ್ಟೇ ಹೊಡೆದ್ರು ಕೂಡ ಶಿವ ಮಾತ್ರ ನಾನು ಈ ಕೆಲಸವನ್ನ ಮಾಡಿಲ್ಲ ಅಂತಾನೆ ಹೇಳ್ತಿರ್ತಾನೆ. ಮತ್ತೊಂದು ಕಡೆ ಈ ಕೇಸನ್ನ ಫಾಲೋ ಮಾಡ್ತಿದ್ದ ಮೀರಾ ಕಿಟಕಿ ಮೂಲಕ ಈ ಪೊಲೀಸರು ಶಿವಗೆ
ಟಾರ್ಚರ್ ಮಾಡ್ತಿರೋದನ್ನ ಲೈವ್ ಟೆಲಿಕಾಸ್ಟ್ ಮಾಡಿಬಿಡುತ್ತಾಳೆ. ಮೀರಾ ಧೈರ್ಯವಾಗಿ ಯಾರಿಗೂ ಹೆದರಿಕೊಳ್ಳದೆ ಕೆಲಸ ಮಾಡ್ತಿದ್ದಾಳೆ ಅಂತ ಎಲ್ಲರೂ ಆಕೆಯನ್ನ ಹೊಗಳ್ತಾರೆ. ಮರುದಿನ ಬೆಳಿಗ್ಗೆ ಮೀರಾ ಟಿವಿ ನೋಡ್ತಾ ಕೂತಿದ್ದಾಗ ಈಕೆ ಮನೆ ಕೆಲಸದವಳು ಬರ್ತಾಳೆ. ನ್ಯೂಸ್ ನಲ್ಲಿ ಆ ಶಿವಾನೇ ಅತ್ಯಾಚಾರ ಮಾಡಿರೋದು ಅಂತ ಹೇಳ್ತಿರೋದನ್ನ ನೋಡಿದ ಆಕೆ ಹೀಗೆ ಹೇಳ್ತಾಳೆ, ಮೇಡಮ್ ಆ ಶಿವನನ್ನ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಿದ್ದೀನಿ. ಆತ ತುಂಬಾನೇ ಡೀಸೆಂಟ್ ಹುಡುಗ. ತಾನಾಯ್ತು ತನ್ನ ಕಾಲೇಜ್ ಆಯ್ತು ಅಂತ ಯಾವಾಗ್ಲೂ ಓದ್ತಿರ್ತಾನೆ. ಖಂಡಿತ ಶಿವ ಈ ಕೆಲಸವನ್ನ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಮೇಡಮ್ ನೀವು ಕ್ರೈಮ್ ರಿಪೋರ್ಟರ್ ಅಲ್ವಾ, ದಯವಿಟ್ಟು ಈ ಕೇಸ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅವನಿಗೆ ನ್ಯಾಯ ಕೊಡಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಇದನ್ನ ಕೇಳಿದ ಮೀರಾಗೂ ಕೂಡ ಆ ಶಿವ ಇನ್ನೋಸೆಂಟ್ ಇರಬಹುದಾ ಅಂತ ಅನುಮಾನ ಶುರುವಾಗುತ್ತೆ. ಹೀಗೆ 1 ತಿಂಗಳು ಕಳೆದ್ರೂ ಕೂಡ ಶಿವ ನಾನೇ ಮಾಡಿದ್ದು ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಅನ್ನೇ ಕೊಟ್ಟಿರೋದಿಲ್ಲ. ಪೊಲೀಸರು ಇನ್ನು ಕೂಡ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡದ ಕಾರಣ ಎಲ್ಲ ಕಡೆಯಿಂದ ಅವರ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಮತ್ತೊಂದು ಕಡೆ ಆ ಮನೆ ಕೆಲಸದಾಕೆಯಿಂದಾಗಿ ಶಿವನ ತಾಯಿಗೆ ಮೀರಾಳ ಬಗ್ಗೆ ಗೊತ್ತಾಗಿ ಮನೆಗೆ ಬರ್ತಾಳೆ. ಆಕೆ ಕೂಡ ಅಳುತ್ತಾ, ಮೇಡಮ್ ಖಂಡಿತ ನನ್ನ ಮಗ ಈ ರೀತಿಯ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ನೀವೇ ಸತ್ಯ ಏನು ಅಂತ ಕಂಡುಹಿಡಿದು ನನ್ನ ಮಗನನ್ನ ಕಾಪಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಪೊಲೀಸರು ಶಿವನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಈಗ ಆ ಶಿವನ ವಿರುದ್ಧವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಿರೇಮಠ್ ವಾದ ಮಾಡ್ತಾರೆ. ಆರ್ಗ್ಯುಮೆಂಟ್ ಓಪನ್ ಮಾಡಿದ ಹಿರೇಮಠ್ ಹೀಗೆ ಹೇಳ್ತಾನೆ, ಮೈ ಲಾರ್ಡ್, ಈ ಶಿವ ಒಬ್ಬ ದೊಡ್ಡ ಕ್ರಿಮಿನಲ್. ಫೇರ್ವೆಲ್ ಪಾರ್ಟಿಯಲ್ಲಿ ಕುಡಿದು ಟೈಟ್ ಆಗಿದ್ದ ತನ್ನ ಕ್ಲಾಸ್ಮೇಟ್ ಸುಮತಿ ಮೇಲೇನೆ ಅತ್ಯಾಚಾರ ಮಾಡಿದ್ದಾನೆ. ಈ ಶಿವಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಟ್ಟು ಸೊಸೈಟಿಯಲ್ಲಿರುವ ಬೇರೆ ಕ್ರಿಮಿನಲ್ ಗಳಿಗೂ ಕೂಡ ಭಯ ಬರುವ ಹಾಗೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಈಗ ಜಡ್ಜ್ ಶಿವನ ಪರವಾಗಿ ವಾದ ಮಾಡೋದಕ್ಕೆ ಯಾರಾದ್ರೂ ಲಾಯರ್ ಇದ್ದಾರ ಅಂತ ವಿಚಾರಿಸ್ತಾರೆ. ಆದ್ರೆ ಈ ಶಿವ ಕೂಡ ಒಬ್ಬ ಲಾ ಸ್ಟೂಡೆಂಟ್ ಆಗಿದ್ದ, ನನ್ನ ಪರವಾಗಿ ನಾನೇ ವಾದ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಜಡ್ಜ್ ಸರಿ ಅಂತ ಇವನ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ. ಸರ್, ನನ್ನ ಕ್ಲಾಸ್ಮೇಟ್ ಸುಮತಿಯ ಮೇಲೆ ಅತ್ಯಾಚಾರ ಆಗಿ ಸುಮಾರು 1 ತಿಂಗಳಾಯ್ತು. ಇನ್ನು ಕೂಡ ಆಕೆ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಿದ್ದಾಳೆ. ಇದುವರೆಗೂ ಪೊಲೀಸರು ವಿಕ್ಟಿಮ್ ಅಂದ್ರೆ ಸುಮತಿಯ ಬಳಿ ಹೋಗಿ ನಾನೇ ಅತ್ಯಾಚಾರ ಮಾಡಿದ್ದೀನ ಅಂತ ಕನ್ಫರ್ಮ್ ಮಾಡಿಕೊಂಡಿಲ್ಲ. ವಿಕ್ಟಿಮ್ ನ ಸ್ಟೇಟ್ಮೆಂಟ್ ಇಲ್ಲದೆ ಪೊಲೀಸರು ನಾನೇ ಅಪರಾಧಿ ಅಂತ ಹೇಗೆ ಕನ್ಫರ್ಮ್ ಮಾಡೋದಕ್ಕೆ ಸಾಧ್ಯ ಅಂತ ಕೇಳ್ತಾನೆ. ಈಗ ಜಡ್ಜ್ ಸಬ್ ಇನ್ಸ್ಪೆಕ್ಟರ್ ಗೌತಮ್ ನನ್ನ ಕಟಕಟೆಗೆ ಕರೆಸ್ತಾರೆ. ಗೌತಮ್ ಹೇಳೋದೇನಂದ್ರೆ, ಸರ್ ಸುಮತಿಯ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿದೆ. ಆಕೆಯ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಬೇಕು ಅಂತಾನೆ ಹಾಸ್ಪಿಟಲ್ಗೆ ಹೋಗಿದ್ವಿ. ಆದ್ರೆ ಆಕೆ ಸ್ಟೇಟ್ಮೆಂಟ್ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಈ ಶಿವನೇ ಈ ಕ್ರೈಮ್ ಅನ್ನ ಮಾಡಿರೋದು ಅನ್ನೋದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಆ ದಿನ ಏನ್ ನಡೀತು ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ಸುಮತಿ ಹಾಗೂ ಆ ಶಿವ ಓದುತ್ತಿದ್ದ ಲಾ ಕಾಲೇಜ್ ನ ಪ್ರಿನ್ಸಿಪಲ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿರ್ತಾರೆ. ಫೈನಲ್ ಇಯರ್ ಲಾ ಸ್ಟೂಡೆಂಟ್ ನ ಫೇರ್ವೆಲ್ ಪಾರ್ಟಿ ಇರೋದ್ರಿಂದ ಸಾಯಂಕಾಲ ನಮ್ಮ ಕಾಲೇಜ್ಗೆ ಸೆಕ್ಯೂರಿಟಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿರ್ತಾರೆ. ಸರಿ ಅಂತ ಗೌತಮ್ ಸ್ಟೇಷನ್ ಇಂದ ಇಬ್ಬರು ಪೊಲೀಸರನ್ನ ಸೆಕ್ಯೂರಿಟಿಗೆ ಅಲಾಟ್ ಮಾಡ್ತಾನೆ. ಎಲ್ಲ ಸ್ಟೂಡೆಂಟ್ ಗಳು ಕೂಡ ಕಾಲೇಜ್ ನಲ್ಲಿ ಅರೇಂಜ್ ಮಾಡಿದ ಪಾರ್ಟಿಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ಕಾಲೇಜ್ ನ ಹಿಂದೆ ಹೋದ ಪೊಲೀಸರಿಗೆ ಈ ಶಿವ ಶರ್ಟ್ಲೆಸ್ ಆಗಿ ನಿಂತಿರೋದು ಕಾಣಿಸಿರುತ್ತೆ. ಅನುಮಾನ ಬಂದು ಹತ್ತಿರ ಹೋಗಿ ನೋಡಿದ್ರೆ ಇವನ ಮುಂದೆ ಸುಮತಿ ರಕ್ತಸಿಕ್ತವಾಗಿ ಬಿದ್ದಿರ್ತಾಳೆ. ತಕ್ಷಣವೇ ಶಿವನನ್ನ ಅರೆಸ್ಟ್ ಮಾಡಿಕೊಂಡು ಬಂದ ಪೊಲೀಸರು ಅವನ DNA ಟೆಸ್ಟ್ ಮಾಡಿದಾಗ ಅವನೇ ಅತ್ಯಾಚಾರ ಮಾಡಿದ್ದಾನೆ ಅಂತ ಕನ್ಫರ್ಮ್ ಆಗಿರುತ್ತೆ. ಇದಾದ ನಂತರ ಲಾಯರ್ ಹಿರೇಮಠ್ ಸುಮತಿಯ ಫ್ರೆಂಡ್ ಅನ್ನ ಕಟಕಟೆಗೆ ಕರೆಸ್ತಾನೆ. ಅವರು ಕೂಡ ಈ ಶಿವನೇ ಅತ್ಯಾಚಾರ ಮಾಡಿರಬಹುದು ಅಂತ ಅವನ ಮೇಲೆನೆ ಅನುಮಾನ ಪಡ್ತಾರೆ. ನಂತರ ಸುಮತಿಯ ಕಾರ್ ಡ್ರೈವರ್ ನನ್ನ ಕರೆಸಿ ಈ ಶಿವನನ್ನ ಮುಂಚೆ ಎಲ್ಲಾದ್ರೂ ನೋಡಿದ್ರ ಅಂತ ವಿಚಾರಿಸ್ತಾನೆ. ಒಂದು ರೀತಿ ಗಾಬರಿಗೊಂಡಂತೆ ಕಾಣ್ತಿದ್ದ ಆ ಡ್ರೈವರ್, ಹೌದು ಸರ್, ಈ ಶಿವ ಹಲವು ಬಾರಿ ನಮ್ಮ ಕಾರನ್ನ ಫಾಲೋ ಮಾಡ್ತಿದ್ದ. ಫೇರ್ವೆಲ್ ಪಾರ್ಟಿಯ ದಿನ ಕೂಡ ಈತ ನಮ್ಮ ಕಾರನ್ನ ಫಾಲೋ ಮಾಡ್ತಿದ್ದ. ಈತ ಕೂಡ ಸುಮತಿ ಮೇಡಮ್ ಓದುತ್ತಿದ್ದ ಕಾಲೇಜ್ ನಲ್ಲೇ ಓದ್ತಿದ್ದ ಅನ್ನೋ ಒಂದೇ ಕಾರಣಕ್ಕೆ ನಾನು ಇಗ್ನೋರ್ ಮಾಡಿ ಸುಮ್ಮನಿದ್ದೆ ಅಂತ ಹೇಳ್ತಾನೆ. ಈ ಡ್ರೈವರ್ ನ ಮಾತುಗಳನ್ನ ಕೇಳಿದ ಶಿವಗೆ ಶಾಕ್ ಆಗುತ್ತೆ. ಈಗ ಶಿವಗೆ ಒಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ಆತ ಡ್ರೈವರ್ಗೆ, ನಿಮಗೆ ಕಣ್ಣಿನ ದೃಷ್ಟಿಯ ಸಮಸ್ಯೆ ಇದೆಯಾ, ಅಂದ್ರೆ ನೀವು ಸ್ಪೆಕ್ಸ್ ಏನಾದ್ರೂ ಯೂಸ್ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಆ ಡ್ರೈವರ್, ಇಲ್ಲ, ನನ್ಗೆ ಯಾವ ಕಣ್ಣಿನ ಸಮಸ್ಯೆ ಕೂಡ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶಿವ, ಸರಿ, ದೂರದಲ್ಲಿ ನಿಂತಿರುವ ನಾನೀಗ ಯಾವ ಕಲರ್ ನ ಬಟ್ಟೆಯನ್ನ ಹಾಕಿಕೊಂಡಿದ್ದೀನಿ ಹೇಳಿ ಅಂತ ಕೇಳ್ತಾನೆ. ಗಾಬರಿಯಾದ ಆ ಡ್ರೈವರ್, ನೀವು ಯೆಲ್ಲೋ ಕಲರ್ ನ ಬಟ್ಟೆ ಹಾಕಿಕೊಂಡಿದ್ದೀರಾ ಅಂತ ಹೇಳಿಬಿಡ್ತಾನೆ. ಸ್ನೇಹಿತರೆ, ಇದರರ್ಥ ಆ ಡ್ರೈವರ್ಗೆ ಸ್ಪೆಕ್ಸ್ ಇಲ್ಲದೆ ಕಣ್ಣು ಕಾಣೋದಿಲ್ಲ ಅಂತ ಶಿವ ಪ್ರೂವ್ ಮಾಡ್ತಾನೆ. ಇದಾದ ನಂತರ ಹಿರೇಮಠ್ ಸುಮತಿಗೆ ಟ್ರೀಟ್ಮೆಂಟ್ ಕೊಡ್ತಿರುವ ಡಾಕ್ಟರ್ಲನ್ನ ಕರೆಸ್ತಾರೆ. ಆ ಡಾಕ್ಟರ್ ಹೇಳೋದೇನೆಂದ್ರೆ, ಸರ್, ಸುಮತಿಯನ್ನ ಆ ದಿನ ಎಮರ್ಜೆನ್ಸಿ ವಾರ್ಡ್ಗೆ ಅಡ್ಮಿಟ್ ಮಾಡಲಾಯಿತು. ಆಕೆ ಮೈ ಮೇಲಾಗಿರುವ ಗಾಯಗಳು ಹಾಗೂ ಕಚ್ಚಿರುವ ಗುರುತುಗಳನ್ನ ನೋಡ್ತಿದ್ದ ಹಾಗೇನೆ ನನ್ಗೆ ಅರ್ಥ ಆಯ್ತು ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅಂತ. ಆಕೆ ಪ್ರೈವೇಟ್ ಪಾರ್ಟ್ ನಲ್ಲಿ ಸಿಕ್ಕಿದ್ದ ಸೀಮನ್ ಅನ್ನ ಟೆಸ್ಟ್ ಮಾಡಿದಾಗ ಅದು ಈ ಶಿವನ ಬ್ಲಡ್ ಗ್ರೂಪ್ಗೆ ಮ್ಯಾಚ್ ಆಯ್ತು. ಸರ್, ಇದೇ ರಿಪೋರ್ಟ್ ಅನ್ನ ನಾನು ಪೊಲೀಸರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಈ ಡಾಕ್ಟರ್ನ ಮಾತುಗಳನ್ನ ಕೇಳಿದ ಶಿವ ಒಂದು ಪ್ರಶ್ನೆ ಕೇಳ್ತಾನೆ. ಮೇಡಮ್, ಸುಮತಿಯನ್ನ ನೀವೇ ಅಲ್ವಾ
ಟ್ರೀಟ್ ಮಾಡಿದ್ದೀರಾ? ಸುಮತಿಯ ಕಂಡೀಷನ್ ನೋಡಿದ್ರೆ ಆಕೆ ಮೇಲೆ ಅತ್ಯಾಚಾರ ಮಾಡಿರೋದು ಒಬ್ನೇ ಅಂತ ನಿಮ್ಗನ್ಸುತ್ತಾ ಅಂತ ಕೇಳ್ತಾನೆ. ಶಿವ ಹೀಗೆ ಹೇಳ್ತಿದ್ದ ಹಾಗೆ ಲಾಯರ್ ಹಿರೇಮಠ್ ಅಬ್ಜೆಕ್ಟ್ ಮಾಡ್ತಾನೆ. ಆದ್ರೆ ಜಡ್ಜ್ ಶಿವಾಗೆ ನೀನ್ ಯಾಕೆ ಈ ರೀತಿಯ ಪ್ರಶ್ನೆಯನ್ನ ಕೇಳ್ತಿದ್ಯಾ ಅಂತ ವಿಚಾರಿಸ್ತಾರೆ. ಯುವರ್ ಆನರ್, ಆ ದಿನ ನಾನು ಸುಮತಿಯ ಬಳಿಗೆ ಹೋಗಿದ್ದಾಗ ಆಕೆ ಕಂಡೀಷನ್ ಅನ್ನ ಕಣ್ಣಾರೆ ನೋಡಿದ್ದೀನಿ. ಆಕೆ ಮೇಲೆ ಯಾರೋ ಒಬ್ಬರು ಅತ್ಯಾಚಾರ ಮಾಡಿಲ್ಲ, ಬದಲಿಗೆ ಸಾಮೂಹಿಕವಾಗಿ ಅತ್ಯಾಚಾರವನ್ನ ಮಾಡಿದ್ದಾರೆ. ನನಗೆ ಸ್ವಲ್ಪ ಕಾಲಾವಕಾಶವನ್ನ ಕೊಡಿ, ಇದರ ಹಿಂದಿರೋದು ಯಾರು ಅಂತ ನಾನು ಪತ್ತೆ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಹೊರಗಡೆ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಹೋಮ್ ಮಿನಿಸ್ಟರ್ ಕಾಲಭೈರವ ತಮ್ಮ ಪೋಸ್ಟ್ಗೆ ರಿಸೈನ್ ಮಾಡಿರ್ತಾರೆ. ರಾಜೀನಾಮೆಗೆ ಕಾರಣ ಏನು ಅಂತ ಕೇಳಿದಾಗ ನನ್ನ ಮಗಳನ್ನೇ ನಾನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹೀಗಿರುವಾಗ ರಾಜ್ಯದ ಹುಡುಗಿಯರನ್ನ ನನ್ನ ಕೈಲಿ ಕಾಪಾಡೋದಕ್ಕೆ ಸಾಧ್ಯ ಆಗುತ್ತಾ? ನನ್ನ ಮನಸ್ಸಿಗೆ ತುಂಬಾನೇ ನೋವಾಗಿದೆ, ಇದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಹೇಳಿರ್ತಾರೆ. ಅದೇ ಸಮಯಕ್ಕೆ ಶಿವನನ್ನ ಪೊಲೀಸರು ಹೊರಗಡೆ ಕರೆದುಕೊಂಡು ಬರ್ತಿದ್ದಾಗ ಮೀರಾ ಯಾರಿಗೋ ಗೊತ್ತಾಗದ ಹಾಗೆ ಅವನ ಕೈಗೆ ಒಂದು ರಿಪೋರ್ಟ್ ಅನ್ನ ಕೊಡ್ತಾಳೆ. ಮರುದಿನ ಮತ್ತೆ ಈ ಕೇಸ್ ಕೋರ್ಟ್ ನಲ್ಲಿ ಹಿಯರಿಂಗ್ ಗೆ ಬಂದಿದ್ದಾಗ ಶಿವ ಆ ರಿಪೋರ್ಟ್ ನಲ್ಲಿ ಏನಿದೆ ಅಂತ ಓದ್ಬೇಕು ಅನ್ನೋಷ್ಟರಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಶಾಕಿಂಗ್ಲಿ ಆಸ್ಪತ್ರೆಯಲ್ಲಿದ್ದ ಸುಮತಿ ಟ್ರೀಟ್ಮೆಂಟ್ ಸಕ್ಸಸ್ ಆಗದೆ ಸತ್ತೋಗಿರ್ತಾಳೆ. ಇದನ್ನು ಕೇಳಿ ಕೋರ್ಟ್ ನಲ್ಲಿದ್ದ ಜಡ್ಜ್ ಶಿವ ಹಾಗೂ ಬೇರೆಯವರಿಗೂ ಕೂಡ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಈಗ ಸುಮತಿ ಬದುಕಿದ್ದು ತಾನು ಈ ಅತ್ಯಾಚಾರ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರೆ ಶಿವ ರಿಲೀಸ್ ಆಗ್ತಿದ್ದ. ಇದ್ದ ಒಬ್ಬಳು ಸಾಕ್ಷಿ ಕೂಡ ಸತ್ತು ಹೋದ್ಲು, ಈಗೇನ್ ಮಾಡೋದು ಅಂತ ಶಿವಗೆ ತಲೆ ಕೆಡುತ್ತೆ. ನಂತರ ಜಡ್ಜ್ ಸುಮತಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್ ನನ್ನ ಮತ್ತೆ ಕರೆಸಿ ಆಕೆ ಸಾವಿಗೆ ಕಾರಣ ಏನು ಅಂತ ವಿಚಾರಿಸ್ತಾರೆ. ಸರ್, ಸುಮತಿಯ ಮೇಲೆ ಅತ್ಯಾಚಾರ ಆದಾಗಿನಿಂದ ಆಕೆ ಕೋಮಾದಲ್ಲಿದ್ಲು. ನಮ್ಮ ಟ್ರೀಟ್ಮೆಂಟ್ ಸಕ್ಸಸ್ ಆಗದೆ ಆಕೆ ಕಾರ್ಡಿಯಾಕ್ ಅರೆಸ್ಟ್ ನಿಂದಾಗಿ ಸತ್ತೋದ್ಲು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಶಿವಗೆ ಇದ್ದಕ್ಕಿದ್ದ ಹಾಗೆ ಸುಮತಿ ಕಾರ್ಡಿಯಾಕ್ ಅರೆಸ್ಟ್ ನಿಂದ ಸಾಯೋದಕ್ಕೆ ಹೇಗೆ ಸಾಧ್ಯ ಅಂತ ಅನುಮಾನ ಶುರುವಾಗುತ್ತೆ. ಈಗ ಶಿವಗೆ ಸುಮತಿ ಮೇಲೆ ಅತ್ಯಾಚಾರ ಆಗೋದಕ್ಕೂ ಕೆಲವು ದಿನಗಳ ಹಿಂದೆ ಕಾಲೇಜ್ನಲ್ಲಿ ನಡೆದ ಒಂದು ಘಟನೆ ನೆನಪಾಗುತ್ತೆ. ತಕ್ಷಣವೇ ಸುಮತಿಯ ಡ್ರೈವರ್ ನನ್ನ ಮತ್ತೆ ಕಟ್ಟಕಟ್ಟೆಗೆ ಕರೆಸೋದಕ್ಕೆ ಪರ್ಮಿಷನ್ ಕೇಳ್ತಾನೆ. ಸರ್, ಸುಮತಿಯ ಮೇಲೆ ಅತ್ಯಾಚಾರ ಆಗೋದಕ್ಕೂ ಕೆಲವು ದಿನಗಳ ಹಿಂದೆ ಕಾಲೇಜ್ನಲ್ಲಿ ಒಂದು ಗಲಾಟೆ ಆಗಿತ್ತು. ಆ ಗಲಾಟೆ ಆದಾಗ ನೀವು ಕೂಡ ಅಲ್ಲೇ ಇದ್ರಿ. ಆ ದಿನ ಏನಾಗಿತ್ತು ಅಂತ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ಡ್ರೈವರ್ ಸರಿ ಅಂತ ಆ ದಿನ ನಡೆದದ್ದೇನೋ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಸುಮತಿ ಮೇಲೆ ಅತ್ಯಾಚಾರ ಆಗೋದಕ್ಕೂ 3 ದಿನಗಳ ಮುಂಚೆ ಆಕೆ ತನ್ನ ಫ್ರೆಂಡ್ಸ್ ಗಳ ಜೊತೆ ಕಾಲೇಜ್ ಬಳಿ ಇದ್ದ ಟೀ ಅಂಗಡಿಯಲ್ಲಿ ಟೀ ಕುಡಿತಾ ನಿಂತಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿ ಸುಮತಿಯ 3 ಸೀನಿಯರ್ಸ್ ಕೂಡ ಟೀ ಕುಡಿತಾ ಕೂತಿರ್ತಾರೆ. ಸಿಟಿಯಲ್ಲಿ ಕೆಲವು ದಿನಗಳ ಹಿಂದೆ ತಾನೆ ಒಬ್ಬಳು ಹುಡುಗಿಯ ಮೇಲೆ ಅತ್ಯಾಚಾರ ಆಗಿರುತ್ತೆ. ಪೊಲೀಸರು ಅಪರಾಧಿಯನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಆಗಿರೋದಿಲ್ಲ. ಜೊತೆಗೆ ಹೋಮ್ ಮಿನಿಸ್ಟರ್ ಅಂದ್ರೆ ಸುಮತಿಯ ತಂದೆಯನ್ನ ಇದರ ಬಗ್ಗೆ ಕೇಳಿದಾಗ ಆತ ತುಂಬಾನೇ ಉಡಾಫೆಯ ಉತ್ತರವನ್ನ ಕೊಟ್ಟಿರ್ತಾರೆ. ಇದರಿಂದಾಗಿ ಕೋಪದಲ್ಲಿದ್ದ ಆ ಹುಡುಗರು ಸುಮತಿ ಹಾಗೂ ಆಕೆಯ ಫ್ರೆಂಡ್ಸ್ ಗಳಿಗೆ ಟೀಸ್ ಮಾಡ್ತಾರೆ. ಹೀಗೆ ಮಾತಿಗೆ ಮಾತು ಬೆಳೆದು ಜಗಳ ಶುರುವಾಗಿ ಸುಮತಿ ಆ ಹುಡುಗರ ಕಪಾಳಕ್ಕೆ ಹೊಡೆದು ಬಿಡ್ತಾಳೆ. ಈ ಗಲಾಟೆಯನ್ನ ಕೇಳಿಸಿಕೊಳ್ತಿದ್ದ ಹಾಗೆ ಸುಮತಿಯ ಡ್ರೈವರ್ ತಕ್ಷಣವೇ ಅಲ್ಲಿಗೆ ಬಂದು ಜಗಳವನ್ನ ಸ್ಟಾಪ್ ಮಾಡಿ ಸುಮತಿಯನ್ನ ಕರೆದುಕೊಂಡು ಹೋಗಿರ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಲೋಕಲ್ ಪೊಲೀಸ್ ಸ್ಟೇಷನ್ ನವರು ಟೀ ಅಂಗಡಿ ಬಳಿ ಬಂದು ಆ 3 ಹುಡುಗರನ್ನ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತಾರೆ. ಸ್ನೇಹಿತರೆ, ಈಗ ಗೊತ್ತಾಗೋದೇನಂದ್ರೆ ಸುಮತಿ ಈ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರೋದಿಲ್ಲ. ಬದಲಿಗೆ ಸುಮತಿಯ ಡ್ರೈವರ್ ಹೋಮ್ ಮಿನಿಸ್ಟರ್ ಅಂದ್ರೆ ಸುಮತಿಯ ತಂದೆಗೆ ಇನ್ಫಾರ್ಮ್ ಮಾಡಿದ ಕಾರಣ ಆತ ಈ ಹುಡುಗರನ್ನ ಅರೆಸ್ಟ್ ಮಾಡಿಸಿರ್ತಾನೆ. ಆ 3 ಅರೆಸ್ಟ್ ಆಗ್ತಿರೋದನ್ನ ನೋಡಿ ಎಂತ ಕೆಲಸ ಆಗಿ ಹೋಯ್ತು, ಈಗೇನಾದ್ರೂ ಅವರ ಮೇಲೆ FIR ಆಗಿ ಕೋರ್ಟು ಕೇಸು ಅಂತ ಅವರ ಜೀವನ ಹಾಳಾದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾಳೆ. ಈ ಕಡೆ ಸಬ್ ಇನ್ಸ್ಪೆಕ್ಟರ್ ಗೌತಮ್ ಆ 3 ಹುಡುಗರನ್ನ ಸೆಲ್ನ ಒಳಗಡೆ ಹಾಕಿ ಸರಿಯಾಗಿ ಹೊಡಿತಾನೆ. ಮತ್ತೊಂದು ಕಡೆ ಮೀರಾ ಸುಮತಿಯ ಮೇಲೆ ಅತ್ಯಾಚಾರ ಆಗಿದ್ದ ಆ ಸ್ಪಾಟ್ಗೆ ಹೋಗಿ ಚೆಕ್ ಮಾಡ್ತಿದ್ದಾಗ ಆಕೆಗೆ ಒಂದಷ್ಟು ವಸ್ತುಗಳು ಸಿಗುತ್ತವೆ. ಮೀರಾಗೆ ಸುಮತಿಯ ಇಯರಿಂಗ್ಸ್ ಜೊತೆ ಆಕೆ ಯೂಸ್ ಮಾಡ್ತಿದ್ದ ಇಯರ್ ಏಡ್ ಕೂಡ ಸಿಗುತ್ತೆ. ಅಂದ್ರೆ ಸ್ನೇಹಿತರೆ, ಸುಮತಿಗೆ ಸ್ವಲ್ಪ ಕಿವಿಯ ಸಮಸ್ಯೆ ಕೂಡ ಇರುತ್ತೆ. ಮೀರಾ ಅದನ್ನ ಚೆಕ್ ಮಾಡಿದಾಗ ಆ ಇಯರ್ ಏಡ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇರುತ್ತೆ. ಅದೇನಂದ್ರೆ ಆ ಇಯರ್ ಏಡ್ ನಲ್ಲಿ ರೆಕಾರ್ಡಿಂಗ್ ಮಾಡಿಕೊಳ್ಳುವ ಆಪ್ಷನ್ ಕೂಡ ಇರುತ್ತೆ. ಹಾಗೆ ಚೆಕ್ ಮಾಡ್ತಾ ಸ್ವಲ್ಪ ಮುಂದೆ ಬಂದಾಗ ಅಲ್ಲೇ ಒಂದು ದೇವಸ್ಥಾನ ಇರೋದನ್ನ ಮೀರಾ ಅಬ್ಸರ್ವ್ ಮಾಡ್ತಾಳೆ. ಅಲ್ಲೇನಾದ್ರೂ CCTV ಕ್ಯಾಮ್ರಾಗಳು ಇದೆಯಾ ಅಂತ ಚೆಕ್ ಮಾಡಿದಾಗ ಲಕ್ಕಿಲಿ ಅಲ್ಲಿ CCTV ಕ್ಯಾಮ್ರಾಗಳಿರುತ್ತೆ. ಸುಮತಿಯ ಮೇಲೆ ಅತ್ಯಾಚಾರ ಆದ ದಿನದ CCTV ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಮೀರಾಗೆ ಅರ್ಥ ಆಗುತ್ತೆ ಆ ಕ್ರಿಮಿನಲ್ ಯಾರು ಅಂತ. ತಕ್ಷಣವೇ ಮರುದಿನ ಮೀರಾ ಆ ಫುಟೇಜ್ ಅನ್ನ ತೆಗೆದುಕೊಂಡು ಬಂದು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾಳೆ. ಈಗ ಶಿವ ಮೀರಾ ಕೊಟ್ಟಿದ್ದ ಎಲ್ಲ ಎವಿಡೆನ್ಸ್ ಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಒಂದೊಂದೇ ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲಿಗೆ ಸುಮತಿಯ ಲೆಕ್ಚರರ್ಸ್ ಗಳನ್ನ ಹಾಗೂ ಆಕೆಯ ಫ್ರೆಂಡ್ಸ್ ಗಳನ್ನ ಕಟಕಟೆಗೆ ಕರೆಸ್ತಾನೆ. ಹಿಂದಿನ ದಿನ ಮೀರಾಗೆ ಸಿಕ್ಕಿದ್ದ ಇಯರಿಂಗ್ ಏಡ್ ಅನ್ನ ನೋಡ್ತಿದ್ದ ಹಾಗೇನೆ ಅದು ಸುಮತಿಯದ್ದೇ ಅಂತ ಎಲ್ಲರೂ ಕನ್ಫರ್ಮ್ ಮಾಡ್ತಾರೆ. ಇವರೆಲ್ಲ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳೋದಕ್ಕೆ ಒಂದು ಕಾರಣ ಇರುತ್ತೆ.
ಸುಮತಿಗೆ ಕಿವಿ ಕೇಳಿಸುವ ಸಮಸ್ಯೆ ಇದ್ದ ಕಾರಣ ಆಕೆ ಕ್ಲಾಸ್ನಲ್ಲಿ ನಡೆಯುತ್ತಿದ್ದ ಪಾಠಗಳನ್ನ ಈ ಹಿಯರಿಂಗ್ ಏಡ್ ನ ಮೂಲಕ ರೆಕಾರ್ಡ್ ಮಾಡಿಕೊಳ್ತಿರ್ತಾಳೆ. ನಂತರ ಮನೆಗೆ ಹೋಗಿ ರೆಕಾರ್ಡಿಂಗ್ ಕೇಳಿಸಿಕೊಂಡು ನೋಟ್ಸ್ ಗಳನ್ನ ಪ್ರಿಪೇರ್ ಮಾಡಿಕೊಳ್ತಿರ್ತಾಳೆ. ಇದಾದ ನಂತರ ಸಬ್ ಇನ್ಸ್ಪೆಕ್ಟರ್ ಗೌತಮ್ ನನ್ನ ಕರೆಸ್ತಾನೆ. ಹೋಮ್ ಮಿನಿಸ್ಟರ್ ಹೇಳಿದ್ರು ಅಂತ ಅರೆಸ್ಟ್ ಮಾಡಿದ್ದ ಆ ಹುಡುಗರನ್ನ ಎಷ್ಟು ದಿನಗಳ ನಂತರ ರಿಲೀಸ್ ಮಾಡಿದ್ರಿ ಅಂತ ಕೇಳ್ತಾನೆ. ಆ ಹುಡುಗರನ್ನ ಅರೆಸ್ಟ್ ಮಾಡಿ 3 ದಿನಗಳ ನಂತರ ಆ ಕಾಲೇಜ್ ನಲ್ಲಿ ಫೇರ್ವೆಲ್ ಪಾರ್ಟಿ ಇತ್ತು. ಪ್ರಿನ್ಸಿಪಲ್ ಕಾಲ್ ಮಾಡಿ ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ ಕಾರಣ ನಾನು 2 ಕಾನ್ಸ್ಟೇಬಲ್ ಗಳನ್ನ ಆ ಕಾಲೇಜ್ಗೆ ಕಳುಹಿಸಿದ್ದೆ. ಸ್ಟೇಷನ್ ನಲ್ಲಿ ಯಾರು ಕೂಡ ಇಲ್ಲದ ಕಾರಣ ಆ ಹುಡುಗರಿಗೆ ವಾರ್ನ್ ಮಾಡಿ ನಾನೇ ರಿಲೀಸ್ ಮಾಡಿದೆ. ಈಗ ಶಿವ ಜಡ್ಜ್ಗೆ, ಸರ್ ಆ ದಿನ ಏನ್ ನಡೀತು ಅಂತ ಕಾಲೇಜ್ನ ಪಕ್ಕದಲ್ಲಿರುವ ದೇವಸ್ಥಾನದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಿದೆ. ಜೊತೆಗೆ ಸುಮತಿಯ ಹಿಯರಿಂಗ್ ಏಡ್ ನಲ್ಲೂ ಕೂಡ ಎಲ್ಲ ರೆಕಾರ್ಡ್ ಆಗಿದೆ ಅಂತ ಒಂದೊಂದೇ ಎವಿಡೆನ್ಸ್ ಗಳನ್ನ ತೋರಿಸೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ರಾತ್ರಿ ಸುಮತಿ ಕಾಲೇಜ್ ಬಳಿ ಬಂದಿದ್ದಾಗ ತನ್ನ ಡ್ರೈವರ್ಗೆ ಹೋಗೋದಕ್ಕೆ ಹೇಳಿದ್ಲಲ್ವಾ. ಪಾರ್ಟಿಯಲ್ಲಿ ಚೆನ್ನಾಗಿ ಕುಡಿದು ಟೈಟ್ ಆಗಿ ಸುಮತಿ ವಾಪಸ್ ಕಾರ್ನ ಬಳಿಗೆ ಬಂದಿರ್ತಾಳೆ. ಡ್ರೈವರ್ಗೆ ಕಾಲ್ ಮಾಡೋಣ ಅಂತ ಹೋಗ್ತಿದ್ದಾಗ ಅಲ್ಲೇ ಮತ್ತೊಂದು ಡ್ರಿಂಕ್ಸ್ ಬಾಟಲ್ ಇರೋದನ್ನ ನೋಡ್ತಾಳೆ. ಸುಮತಿ ಅದನ್ನ ಕೂಡ ಕುಡಿಯೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ 3 ದಿನಗಳ ಹಿಂದೆ ಈಕೆಯಿಂದ ಏಟು ತಿಂದಿದ್ದ ಈಕೆ ಸೀನಿಯರ್ ಹುಡುಗರು ಅಲ್ಲಿಗೆ ಬರ್ತಾರೆ. ಆ ಮೂವರು ಕೂಡ ಕುಡಿದ ನಶೆಯಲ್ಲಿರ್ತಾರೆ. ನಿಮ್ಮಪ್ಪ ನಿನ್ನ ಜೊತೆ ಜಗಳ ಮಾಡಿದ್ವಿ ಅನ್ನೋ ಕಾರಣಕ್ಕೆ ನಮ್ಮನ್ನೇ ಅರೆಸ್ಟ್ ಮಾಡಿಸ್ತಾನೆ. ಈಗ ನೋಡು ನಿನ್ಗೆ ಏನ್ ಮಾಡ್ತೀವಿ ಅಂತ ಮೂವರು ಸೇರಿ ಆಕೆಯನ್ನ ಎತ್ತಿಕೊಂಡು ಅಲ್ಲಿಂದ ದೂರ ಬರ್ತಾರೆ. ನಂತರ ಒಬ್ಬರಾದ ಮೇಲೊಬ್ಬರಂತೆ ಆಕೆ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾರೆ. ಸುಮತಿ ಡಿಫೆನ್ಸ್ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾಗ್ಲೇ ಆಕೆಯ ಕಿವಿಯಲ್ಲಿದ್ದ ಆ ಹಿಯರಿಂಗ್ ಏಡ್ ಕೆಳಗಡೆ ಬಿದ್ದಿರುತ್ತೆ. ಹಾಗೂ ಆ ಹಿಯರಿಂಗ್ ಏಡ್ ನ ರೆಕಾರ್ಡಿಂಗ್ ಆನ್ ಆಗಿದ್ದ ಕಾರಣ ಇವರೆಲ್ಲ ಮಾತನಾಡಿದ್ದು ರೆಕಾರ್ಡ್ ಆಗಿರುತ್ತೆ. ಅತ್ಯಾಚಾರ ಮಾಡಿದ ನಂತರ ಅನ್ಕಾನ್ಶಿಯಸ್ ಆಗಿದ್ದ ಸುಮತಿಯನ್ನ ಆ ಮೂವರು ಅಲ್ಲೇ ಬಿಸಾಕಿ ಹೊರಟೋಗಿರ್ತಾರೆ. ಕೋಇನ್ಸಿಡೆಂಟ್ಲಿ ಸ್ವಲ್ಪ ಸಮಯದ ನಂತರ ಅದೇ ದಾರಿಯಲ್ಲಿ ಬರ್ತಿದ್ದ ಶಿವ ಸುಮತಿಯನ್ನ ನೋಡ್ತಾನೆ. ಸುಮತಿಯ ಮೈ ಮೇಲೆ ಸರಿಯಾದ ಬಟ್ಟೆಗಳು ಇಲ್ಲದ ಕಾರಣ ತಾನು ಹಾಕಿದ್ದ ಶರ್ಟ್ ಅನ್ನ ಬಿಚ್ಚಿ ಆಕೆಗೆ ಹಾಕ್ತಾನೆ. ಆದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸುಮತಿಯ ಫ್ರೆಂಡ್ಸ್ ಗಳು ಹಾಗೂ ಪೊಲೀಸರು ಈತ ಶರ್ಟ್ಲೆಸ್ ಆಗಿ ನಿಂತಿರೋದನ್ನ ನೋಡಿ ಇವನೇ ಅತ್ಯಾಚಾರ ಮಾಡಿರೋದು ಅಂತ ಅರೆಸ್ಟ್ ಮಾಡಿಬಿಡ್ತಾರೆ. ಇದಾದ ನಂತರ ಶಿವ ಆ ಎಕ್ಸ್ ಹೋಮ್ ಮಿನಿಸ್ಟರ್ ನನ್ನ ಅಂದ್ರೆ ಸುಮತಿಯ ತಂದೆಯನ್ನ ಕಟಕಟೆಗೆ ಕರೆಸ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುತ್ತೆ ಒಂದು ಶಾಕಿಂಗ್ ಟ್ವಿಸ್ಟ್. ಏನ್ ಸರ್, ನಿಮ್ಮ ಮಗಳನ್ನೇ ಕೊಲೆ ಮಾಡಿ ಏನು ಕೂಡ ಗೊತ್ತೇ ಇಲ್ಲ ಅನ್ನೋರ ಹಾಗೆ ಇದ್ದಿರಲ್ಲ. ನೀವು ಪವರ್ ನಲ್ಲಿದ್ದಾಗ ಸಿಟಿಯಲ್ಲಿ ಸಾಕಷ್ಟು ಜನ ಹುಡುಗಿಯರ ಮೇಲೆ ಅತ್ಯಾಚಾರ ಆಗಿತ್ತು. ಆದ್ರೆ ಅತ್ಯಾಚಾರಿಗಳು ಶ್ರೀಮಂತರಾಗಿದ್ದ ಕಾರಣ ಅವರ ಕಡೆಯಿಂದ ದುಡ್ಡನ್ನ ಇಸ್ಕೊಂಡು ಕೇಸ್ಗಳನ್ನ ಮುಚ್ಚಿ ಹಾಕ್ತಿದ್ರಿ. ಇದೇ ಕಾರಣಕ್ಕೇನೆ ಆ ಹುಡುಗರು ಹಾಗೂ ನಿಮ್ಮ ಮಗಳ ಮಧ್ಯ ಜಗಳ ಆಗಿತ್ತು. ಆದ್ರೆ ಆ ಮೂವರು ಹುಡುಗರು ನಿಮ್ಮ ಬಗ್ಗೆ ಮಾತನಾಡಿದ್ರು ಅಂತ ನಿಮ್ಮ ಈಗೋ ಹರ್ಟ್ ಆಗಿ ಅವರನ್ನೇ ಅರೆಸ್ಟ್ ಮಾಡಿಸಿಬಿಟ್ರಲ್ಲ ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಆ ದಿನ ಈ ಕಾಲಭೈರವಗೆ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಹಾಸ್ಪಿಟಲ್ಗೆ ಹೋಗಿರ್ತಾನೆ. ಅಲ್ಲಿದ್ದ ಡಾಕ್ಟರ್ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಮಗಳ ಮೇಲೆ ಮೂವರು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆದ್ರೆ ಶಾಕಿಂಗ್ಲಿ ಈ ಕಾಲಭೈರವ ಹೇಳೋದೇನ್ ಗೊತ್ತಾ, ನನ್ನ ಮಗಳ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು. ನನ್ನ ವಿರುದ್ಧ ಮಾತನಾಡಿದ್ರು ಅಂತ ಅರೆಸ್ಟ್ ಮಾಡಿದ್ದ ಆ ಮೂವರೇ ಇದನ್ನ ಮಾಡಿದ್ದಾರೆ ಅಂತ ನನಗೂ ಕೂಡ ಗೊತ್ತಿದೆ. ಆದ್ರೆ ನಾವೇನಾದ್ರೂ ಈಗ ಮತ್ತೆ ಆ ಹುಡುಗರನ್ನ ಅರೆಸ್ಟ್ ಮಾಡಿದ್ರೆ ಅವರು ನನ್ನ ಬಗ್ಗೆ ಎಲ್ಲರಿಗೂ ಹೇಳಿಬಿಡ್ತಾರೆ. ಎನ್ಕ್ವೈರಿಯಾಗಿ ನಾನೇನಾದ್ರೂ ಸಿಕ್ಕಿ ಹಾಕಿಕೊಂಡ್ರೆ ನನ್ನ ಪೊಲಿಟಿಕಲ್ ಕರಿಯರ್ ಮುಗಿದು ಹೋಗುತ್ತೆ. ಮುಂಬರುವ ಎಲೆಕ್ಷನ್ ನಲ್ಲಿ ನಾನು ಸಿಎಂ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ಈ ಸಮಯದಲ್ಲಿ ಏನಾದ್ರೂ ಈ ವಿಷಯ ಅಪೋಸಿಷನ್ ಪಾರ್ಟಿ ಅವರಿಗೆ ಗೊತ್ತಾದ್ರೆ ನನ್ನ ಕತೆ ಮುಗೀತು. ಗೌತಮ್, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಬೇರೆ ಯಾರನ್ನಾದ್ರೂ ಈ ಕೇಸ್ ನಲ್ಲಿ ಬುಕ್ ಮಾಡಿ ಕೇಸನ್ನ ಕ್ಲೋಸ್ ಮಾಡಿಬಿಡು ಅಂತ ಹೇಳ್ತೇನೆ. ಈಗ ಒಂದು ಪ್ಲಾನ್ ಮಾಡಿದ ಗೌತಮ್, ಹೇಗಿದ್ರು ಆ ಶಿವ ಎಂಬ ಹುಡುಗನನ್ನ ಅರೆಸ್ಟ್ ಮಾಡಿದ್ದೀವಿ, ಅವನನ್ನೇ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸಿ ಬಿಡೋಣ ಅಂತ ಡಿಸೈಡ್ ಮಾಡ್ತಾನೆ. ತಕ್ಷಣವೇ ಆ ಡಾಕ್ಟರ್ ಬಳಿ ಹೋಗಿ ಆ ಶಿವನ ವಿರುದ್ಧ DNA ರಿಪೋರ್ಟ್ ಅನ್ನ ಹಾಗೂ ಇತರೆ ರಿಪೋರ್ಟ್ ಗಳನ್ನ ರೆಡಿ ಮಾಡಿಸ್ತಾನೆ. ಸ್ವಲ್ಪ ದಿನಗಳ ನಂತರ ಈ ಕಾಲಭೈರವನಿಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ನಾನೇನೋ ಈ ಕೇಸನ್ನ ಹೇಗಾದ್ರೂ ಮಾಡಿ ಮುಚ್ಚಿ ಹಾಕ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ನನ್ನ ಮಗಳಿಗೆ ಪ್ರಜ್ಞೆ ಬಂದು ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದು ಶಿವ ಅಲ್ಲ, ಆ ಮೂವರು ಸೀನಿಯರ್ಸ್ ಅಂತ ಹೇಳಿದ್ರೆ ನನ್ನ ಕತೆ ಮುಗೀತು. ಈಗೇನ್ ಮಾಡೋದು ಅಂತ ಯೋಚನೆ ಮಾಡಿ ಶಾಕಿಂಗ್ಲಿ ಆಸ್ಪತ್ರೆಯಲ್ಲಿದ್ದ ತನ್ನ ಮಗಳಿಗೇನೆ ಪಾಯ್ಸನ್ ಮಿಕ್ಸ್ ಮಾಡಿ ಸಾಯಿಸಿ ಬಿಡ್ತಾನೆ. ಜೊತೆಗೆ ತನ್ನ ಮಗಳು ಸತ್ತು ಹೋದ್ಲು, ತಾನು ಕೂಡ ರಿಸೈನ್ ಮಾಡಿದೆ ಅನ್ನೋ ಸಿಂಪತಿಗೆ ಜನಗಳು ಮುಂದಿನ ಎಲೆಕ್ಷನ್ ನಲ್ಲಿ ತನ್ನನ್ನ ಗೆಲ್ಲಿಸ್ತಾರೆ ಅನ್ನೋದು ಇವನ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಶಿವ ಆ ಕಾಲಭೈರವಗೆ ಕ್ರಾಸ್ ಕ್ವಶನ್ ಮಾಡಿ ಅವನೇ ತನ್ನ ಮಗಳನ್ನ ಕೊಲೆ ಮಾಡಿದ್ದೀನಿ ಅಂತ ಒಪ್ಪಿಕೊಳ್ಳುವ ಹಾಗೆ ಮಾಡ್ತಾನೆ. ಈ ಕಾಲಭೈರವನೇ ತನ್ನ ಮಗಳನ್ನ ಕೊಲೆ ಮಾಡಿದ್ದು ಅಂತ ಗೊತ್ತಾದಾಗ ಅಲ್ಲಿದ್ದ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ. ಈಗ ಜಡ್ಜ್ ಆ ಕಾಲಭೈರವ, ಡಾಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಈ ಮೂವರನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. ನಂತರ ಸುಮತಿಯ ಮೇಲೆ ಅತ್ಯಾಚಾರ ಮಾಡಿದ್ದ ಆ ಮೂವರು ಹುಡುಗರಿಗೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಹಾಗೂ ಶಿವ ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಪ್ರೂವ್ ಆದ ಕಾರಣ ಅವನನ್ನ ಬಿಡುಗಡೆ ಮಾಡ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.